ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಏನು ಬೆಳಿಗ್ಗೆ ಎದ್ದು ನಾಷ್ಟ ಆರಿಪ ಮಾಡಿದ್ಲಾನ? ಅರ್ಶಿಯ ಮಾಡಿದ್ಲಾ? ಏನು ಮಾಡಿದ್ದೆ? ಟೊಮೆಟೊ ಬಾತ್. ಟೊಮೆಟೊ ಬಾತ್ ಪಲಾವ್ ನಿನ್ನ ತಿಂದ್ರಿ ಅಲ್ಲ ಬಿಡ. ನಾವು ನಿನ್ನೆಲ್ಲರೂ ಪಲಾವ್ ಊಟ ಮಾಡಿದ್ವಿ ರೀ. ಪಲಾವ್ ಮಾಡಿದ್ವಿ ಮತ್ತು ಚೆನ್ನಾಗಿತ್ತಲ್ಲ ಪಲಾವ್, ಮಸ್ತಾಗಿ. ಈ ಟೊಮೆಟೊ ಬಾತ್ ಹೆಂಗೈತಿ? ಅರ್ಶಿಯ ಮಸ್ತ್ ಮಾಡ್ತಾ ಸಾನಿಯ. ಬಾ ಮಡಿಯ, ಅದು ಹಬ್ಬ ಬಂದುಂಡಂಗೆ ಐತಿಲ್ಲ, ಕೆಲ್ಸಕ್ಕೆ ಹೋಗ್ತಾರ. ನನ್ನ ಗ್ಲಾಸ್ ಹಾಕಿದ್ರೆ ಮತ್ತೆ ರಗಡ ಹಾಕಿದ್ದು ಬೈಯಾಗ ಹಾಕಿತ್ತು. ಅದು ಚಾರ್ಜರ್ ಕೊಡಮ್ಮ. ನಾನು ಈಗ ಎದ್ದೀನಿ ರೀ, ಆರಾಮಿಲ್ಲದಕ್ಕೆ. ಹೇಳರಿಪ್ಪ. ಏನಿಲ್ಲ, ಈಗ ಎದ್ದು ಬಂದೆ ಅಲ್ವಾ, 9 ಗಂಟೆ ಆಯ್ತು. 6 ಗಂಟೆ ಎದ್ದು ಎಲ್ಲ ಕೆಲಸ ಮಾಡಿ. ಅಯ್ಯ, ನಿನ್ನ ಮಕ್ಕ ತೋರಿಸು. 6 ಗಂಟೆಗೆ ಎದ್ದದ್ದು ಎದ್ದಾಳ ಈಗ 6 ಗಂಟೆಗೆ. ಕರೆಕ್ಟ್ 8 ಗಂಟೆ ಇವತ್ತಿಲ್ಲ. ಹೊಡೆದು ಹೋಗೋಣ ಒಂದು 2-3 ಸಲ. ಹೇಳ್ರಿ ಅಂತೇಳಿ. ಸಾನಿ, ನೀನು ಶಾಕ್ ಕೊಟ್ಟು ಹಾಕಿರ ಇದಲ್ಲ ಏನಂತಲ್ಲ. ಮಮ್ಮಿಲೆ ಗ್ಯಾಸ್ ಕಟ್ಟಿ ತೊಳೆತಿದ್ರಿ. ನಮ್ಮ ಅರ್ಶಿ ಅವಲ್ಲಿ ಮುಂದಿದ್ಲ ಅಂದ್ರೆ ಗ್ಯಾಸ್ ಕಟ್ಟಿ ನೋಡೋಂಗಿರಂಗಿಲ್ಲ. ಭಾಳ ರೆಡಿ ಮಾಡ್ತಾಳವಾಕಿ, ಒರೆಸ್ಕೊಳ್ಳೋದಿಲ್ಲ ಏನಿಲ್ಲ. ಬಿದ್ರು ಹಂಗೆ ಬಿಟ್ಬಿಡ್ತಾಳಕಿ. ಭಾಳ ಮಬ್ಬಾಗದ ಬಿಡೋದು. ಇದು ಅಂತ ಮತ್ತೆ ಟೈಮ ಇಲ್ಲ ನನಗಂತ. ಯಾಕೆ ಮಾಡ್ಬೇಕು ಟೈಮ್ ಇಲ್ಲ ಅಂತಂದ್ರೆ? ಟೈಮ ಇಲ್ಲ ನನಗೆ. ನಾನು ಅದು ತೊಳೆದೇನಿ, ನಿನ್ನೆ ತೊಳೆದಿಲ್ಲ ನಾನು. ನಿನ್ನೆ ಬೆಳಗ್ಗೆ ಮತ್ತೆ ತೊಳ್ಕೊಬೇಕು ನಾನು. ಇಲ್ಲ ತಂದಿದ್ದಾಗಿಲ್ಲ ಅದು. ಚಾದ್ದು ಒಂದು ಅರ್ಧ ಚೆಲ್ಲಿರ್ತಾರ. ಮತ್ತು ಗ್ಯಾಸ್ ಕಟ್ಟಿದ್ದೆಲ್ಲ ಒರೆಸಿದೆ ಮಮ್ಮಿ. ಒರೆಸಿದ್ನಮ್ಮ. ಅಡುಗೆ ಏನು ಮಾಡೋದು? ಅಡುಗೆ ಇದು ಪಾಲಕ್ ಕುರ್ಮಾ ಅಂತೇಳಿ ಅದು ಭಾಳ ಟೇಸ್ಟ್ ಆಗ್ತಾರೆ. ಅದು ಚಪಾತಿಗೆ, ರೊಟ್ಟಿಗೆ, ಅನ್ನದ ಮೇಲೆ ಕಲ್ಸ್ಕೊಂಡು ಉಣ್ಣಾಕ ಅದನ್ನು ಮಾಡ್ತೀನಿ. ಏನು ಹಾಕಾಯ್ತು ಬಂದದ್ದು, ಹೌದಿಲ್ಲ? ಮತ್ತು ಇದು ರಾಜೇಶ್ ಸರ್ ಫೋನ್ ಹಚ್ಚಿದ್ರಿ. ಅವ್ರಿಗೆ ಭಾಳ ಖುಷಿ ಆಯ್ತಂತ್ರಿ. ಅಮ್ಮ ಹೇಳಿದ ರೀತಿ ಆಗಿರ್ಬೋದು, ನೀವು ಹೇಳಿದ ರೀತಿ ಆಗಿರ್ಬೋದು, ನೀವು ಅಡುಗೆ ಮಾಡಿದಂಥ ರೀತಿ ಅಲ್ಲಿ ಹೋಗಿ ಹಂಚಿದ್ದು ನಮಗೆ ಭಾಳ ಖುಷಿ ಆಯ್ತು ರೀ ಅಂತಂದು ಹೇಳಿದ್ರಿ. ಆ್ಯಕ್ಚುಲಿ ನಮಗೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಇಂಥ ಪುಣ್ಯ ಕೆಲಸ ನೀವು ಮಾಡಿದ್ರಲ್ಲ ಸರ್, ಹಾಗಾಗಿ ನಮಗೆ ಭಾಳ ಖುಷಿ ಆಯಿತು. ಇದೇ ರೀತಿ ನಿಮಗೆ ಇನ್ನು ಸರ್ಗೆ ಸಾಕಷ್ಟು ಜನಕ್ಕೆ ಈ ಥರ ಪುಣ್ಯದ ಕೆಲಸ ಮಾಡುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತೇಳಿ ನಾವು ನಿನ್ನೆ ಹೇಳಿದ್ವಿ. ಇವತ್ತು ನಾನು ಬೇಡ್ಕೊತೀನಿ ರೀ. ಆ್ಯಕ್ಚುಲಿ ನಮಗೆ ಭಾಳ ಖುಷಿ ಆಯಿತು ಸರ್. ನನಗಂತೂ ಇಂಥದ್ದು ಏನಾರ ಮಾಡೋದಿತ್ತು ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ ನನಗೆ. ಭಾಳ ಇದರಲ್ಲಿಂದ ಮಾಡ್ತೀನಿ ನಾನು. ಒಂದು ಹುಮ್ಮಸ್ಸು ನನಗೆ, ಒಂದು ಹುಮ್ಮಸ್ಲಿಂತ ನಾನು ಮಾಡ್ತಿರ್ತೀನಿ ರೀ. ಥ್ಯಾಂಕ್ ಯು ರೀ ಸರ್. ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ರೀ. ಇಲ್ಲಿ ನೋಡಿರಿ, ಪಾಲಕ್ ಕುರ್ಮಾ ಮಾಡೋಕೆ ನಾ ಪಾಲಕ್ ಸ್ವಚ್ಛ ಮಾಡ್ಕೊಂಬಂದಿನಿ ರೀ. ತೊಳ್ಕೊಬೇಕ್ರಿ, ಇದನ್ನು ತೊಳೆದು ಹಚ್ತೀನಿ. ಮತ್ತು ಅದಕ್ಕೆಲ್ಲ ಏನು ನೋಡಿ, ಸ್ವಲ್ಪ ಕೊತ್ತಂಬರಿ ಕಾಳು, ಜೀರಿಗೆ, ಒಂದೆರಡು ಇವೇನು ಮೆಂತ್ಯ ಕಾಳು, ಆಮೇಲೆ ಕಡ್ಲಿ ಬೇಳೆ ರೀ ಇವು, ಮತ್ತು ಇದು ಮೆಣಸಿನ್ಕಾಯಿ, ಹುಂಚೆ ಹಣ್ಣು ರೀ, ಉಳ್ಳಾಗಡ್ಡಿ ಬೇಕ್ರಿ. ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿದಾರಿಪ್ಪ, ಉದ್ದುದ್ದಾಗೆ ಹೆಚ್ಚ ಅಂತ್ರಿ. ಈಗ ಇದನ್ನೇ ಮಾಡೋಣಪ್ಪ ಅಂದ್ರೆ ತೊಳ್ಕೊಂಬಿಡೋಣ ರೀ. ಇವಾಗ ಇಲ್ಲಿ ಮಸಾಲೆ ಎಲ್ಲ ಹುರ್ಕೊಳತ್ರಿ. ಕೊತ್ತಂಬರಿ ಕಾಳು ಅವೆಲ್ಲ ಇಟ್ಟಿದ್ನೆಲ್ಲ ಆಗಲ್ಲ, ಅವನ್ನೆಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಕತ್ತೀನಿ ನಾನು. ಹೊತ್ತಿ ಬಿಸಿ ಆಗ್ಬೇಕು ಅಂದ್ರೆ ಒಳ್ಳಾಗ ಅರ್ದು ಮಾಡಬೇಕು, ಭಾಳ ಟೇಸ್ಟ್ ಆಗುತ್ತೆ. ಅರ್ದು ಮಾಡಿ ಅರ್ಧಲ್ಲಾಗ ನಾವು ಪ್ರತಿಯೊಂದು ಅರ್ಧ ಮಾಡ್ತಿದ್ವಿ ನೋಡ್ರಿಪ್ಪ. ನಮ್ಮ ಅಲ್ಲ ಬಕ್ಷಿ ಮದ್ವಿ ಮುಂದೆ ನಾವು ಮಿಕ್ಸಿ ತೊಗೊಂಡಿದ್ದು ಅಂದ್ರೆ ಅದು ನಮ್ಮ ಭಾಳ ತ್ರಾಸ ಆಗತ್ತ ಅಂತ ಹೇಳಂದು. ಬರೀ ಅಲ್ಲಿವರೆಗೂ ಅರ್ಧ ನೋಡಿ ನಾವು ಮಾಡಿದ್ದು. ಇವು ಅರ್ಯೋದು ಅಂತ ಹೇಳಿದ್ರೆ ಪಾಳೆ ಕಸ್ತಿದ್ವಿ. ಏನು ಮಾಡ್ತಿದ್ವಿ ಹೇಳಿ, ಹಂಗಿತ್ತದು. ಇವಾಗ ನೋಡಿ ಬಿಸಿ ಆದ ಇವಾಗ ತಕೊಂಬಿಡ ನೀರು, ಆಮೇಲೆ ಉಳ್ಳಾಗಡ್ಡಿ ಹುರ್ಕೊಳ್ಳೋಣಂತೆ. ಮತ್ತಿಲ್ಲಿ ಉಳ್ಳಾಗಡ್ಡಿ ಮತ್ತು ಹುಣಸೆ ಹಣ್ಣು ರೀ. ಟೊಮೆಟೊ ಹಾಕೋದು ಬೇಡ ಅಂತ ಹುಣಸೆ ಹಣ್ಣು ಹಾಕಿ ನಾನು ಟೇಸ್ಟ್ ಆಗುತ್ತೆ ಅಂತ. ಇದೊಂಥರ ಸ್ಪೆಷಲ್ ಕುರ್ಮಾಮ ಇದು. ಉಳ್ಳಾಗಡ್ಡಿ ಭಾಳ ಕೆಂಪು ಆಗ್ಬೇಕಂತೇನಿಲ್ಲ, ಲೈಟ್ ಆದ್ರೆ ಸಾಕು. ನೋಡಿ ಈಗ ಕುಟ್ಟಕ್ಕಲ್ಲಿ ತೊಳೆದಾರಿ ಪರಿ ಇದನ್ನು ಹಾರ್ಕೊಂಬಿಡೋದ್ರಿ. ಈಗ ಅದ್ರೊಳಗೆ ಎಲ್ಲ ಹಾಕಿ ಸ್ವಲ್ಪ ಪಾಲಕ್ ಹೆಚ್ಕೋಬೇಕು, ಆಮೇಲೆ ಹಚ್ತೀನಿ ರೀ. ಇಲ್ಲಿ ಇದ್ರೊಳಗೆ ನಾರಾತ್ರಿ ಮಮ್ಮಿ ಎಷ್ಟು ಸಣ್ಣಗಾಗುತ್ತೆ. ಇದು ಬಿಸಿ ಮಾಡಿರ್ತೀವಲ್ಲ ನಾವು, ಸಣ್ಣ ಹಾಕೊಂಬ ನೋಡಿ ಹೆಂಗೆ ಆಗ್ತದೆ. ಈಗ ಉಳ್ಳಾಗಡ್ಡಿ ಒಂದು ಹಾಕೊಂಡು ಅರ್ಧ ಬಿಡೋಣ ಇದ್ರಾಗ. ಇಲ್ಲಿ ನೋಡಿರಿ, ಈ ಥರ ಇದನ್ನ ಹರ್ಕೊಂಡೇರಿ. ಮತ್ತು ಇದು ಪಾಲಕ್ ಹೆಚ್ಚಿಟ್ಕೊಂಡೇನಿ ರೀ, ಕರಿಬೇರಿ ಮತ್ತು ಬೆಳ್ಳುಳ್ಳಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಒಗ್ಗರಣೆ ಕೊಡೋಕೆ ಕಡ್ಲಿ ಬೇಳೆ ರೀ. ಇಲ್ಲಿ ಎಣ್ಣೆ ಕಾಯ್ಕಿಟ್ಟೀನಿ.
ರೆಡಿ ಮಾಡಿದೆ ಎಲ್ಲ ಹಾಕಿದೆ ನೋಡಿ ಮಸಾಲೆ ಇದೆಲ್ಲ ಆರಿಪ ರೇಷನ್ಗೆ ಹೋದ್ಲಿಪ್ಪ ಅವ್ರದ್ದು ಅದಕ್ಕೆ ಕರ್ಕೊಂಡು ಯಾಕೆ ರೇಷನ್ ಕೊಡಲಿಲ್ಲ ಇಲ್ವಾ ಸರ್ವರ್ ಇಲ್ಲ ಅಂತ ಎಲ್ಲ ಬಂದ್ ಮಾಡ್ಕೊಂಡು ಹೊಂಟಾರ ಅವ್ರು. ಹೌದಾ ಹಾಂ ಗದ್ಲಿರಲ್ಲ ಅಂತಂದ್ರೆ ತೊಗೊಂಬರಕ್ಕಾಕಿತ್ತು ನೋಡಿ. ಹೌದು ಹೌದಿಲ್ಲ ಇಲ್ಲಿ ನೋಡ್ರಿ ಈಗ ನಮ್ದು ಪಾಲಕ್ ಕುರ್ಮ ರೆಡಿ ಆಯ್ತು ನೋಡ್ರಿ. ಸ್ವಲ್ಪ ನೀರು ಹಾಕ್ಬೇಕ್ರಿ. ನೀರು ಹಾಕೊಂಡು ಈ ಥರ ಭಾಳ ನೀರು ಬೇಡ್ರಿ, ಈ ಥರ ಆದ್ರೆ ಸಾಕು ನೋಡ್ರಿ. ಹೆಂಗೈತೆ ಶಿವ ವಾಸನೆ ಅಂದ್ರೆ ಚಲೋ ಬರಾಗೈತಿ. ಚಲೋ ಬರಾಕೈತೆ. ವಾಸನೆ ಅಂತ ಚಲೋ ಬರಾಕೈತೆ ಅಂತ್ರಿಪ್ಪ. ಅನ್ನದೊಳಗೆ ಕಲಿಸ್ಕೊಂಡು ಉಣ್ರಿ, ರೊಟ್ಟಿ ಒಳಗೆ, ಚಪಾತಿ ಒಳಗೆ, ಎಲ್ಲದ್ರೊಳಗೂ ಕಾಂಬಿನೇಷನ್ ರೀ ಇದು. ಸೂಪರ್ ಮತ್ತು ಹೆಲ್ದಿ ಅಲ್ರಿ ಪಾಲಕ್ ಅದೆಲ್ಲ. ರೆಡಿ ಆಯ್ತು ನೋಡಿರಿ. ಇಲ್ಲಿ ನೋಡ್ರಿ ನಮ್ಮ ಆಸಿಪಿ ಕಲಿಸ್ಕೊಡ್ಬೇಕ್ರಿ. ಸೈಡ್ ಒಂದಿಷ್ಟು ಕಲಿಸಿ ನೋಡಿದೆ ನಾನು ಒಂದು ಸ್ವಲ್ಪ ಟೇಸ್ಟ್ ಮಸ್ತ್ ಐತೆ ಸೂಪರ್ ಆಗೈತೆ. ಚಮಚ ತೊಗೊತೇನ ಪೂರ ಕಲಿಸ್ತೇನೆ ಇರ್ಲಿ ಅದು ಇದು ತೊಗೊಂಡು ನೋಡಿದ್ರವ ಸ್ವಲ್ಪ ಅನ್ನ ಹಾಕಿ ಕೊಟ್ಟ ಬಿಡುವ ಅಂತಂದು ಮತ್ತು ಟೇಸ್ಟು ಹಂಗಾಗೈತೆ ರೀ. ಮನೆ ಒಳಗೆ ಮೆಣಸಿನ್ಕಾಯಿ ಇದ್ರೆ ಹಾಕೋರಿ, ಇಲ್ಲ ಒಣ ಖಾರ ಇರುತ್ತಲ್ರಿ ಅದನ್ನ ಹಾಕೊಳ್ರಿ ನಡೀತಿ. ಟೊಮೆಟೊ ಹಣ್ಣಿನ ಬಾತ್ ಮಾಡಿ ಅರ್ಶಿ ತೊಗೊಂಡ್ರು ಅಲ್ಲಂತ್ರಿ. ಇನ್ನು ಸ್ವಲ್ಪ ಐತದ ಉಣ್ಣಂದ್ರೆ ಇದನ್ನ ಅಂತಾನಂತ್ರಿ ಅವನು. ಇಲ್ಲಿ ನಾವು ಇದಕ್ಕೆ ಬಂದಿದ್ರಿ ಸಂಗೀನ ಸಂಬಂಧ ಬ್ಯಾಂಕಿಗೆ ಬಂದಿದ್ವಿ. ನಮ್ಮ ಅಪ್ಪರು ನಾನು ಮನೆಗೆ ಹೋಗ್ಬರಿ ಅಂತ ಬಂದ ಆತರ ಇವ್ರು. ಹೋಗ್ಬರ್ರಿ. ಹಾಂ ಹೊಂಟ್ರಿ ತಾಯಿ ಮಗನ ನಾವು ನಡ್ಕೊಂತ ಹೋಗೋದ್ರಿ. ಈಗ ಆಗಲೇ ಸುಲ್ತಾನ್ ಕರ್ಕೊಂಬಂದಿದ್ದಾರೆ ನನಗೆ. ಮತ್ತು ಅವ್ರದ್ದು ಕೆಲಸ ಐತಿ ಮನ್ಯಾಗ, ನಂದು ಕೆಲಸ ಐತಿ. ಹೋಗನ್ರಿ ಬರ ಯಾಕೆ ಹೋಗಿ ಬಂದಾರಿ. ಉಪ್ಪಿಟ್ಟು ಮಾಡಿದ್ರಿಪ್ಪ. ಈಗ ಜಳದಾಗ ಮತ್ತೆ ಉಪ್ಪಿಟ್ಟು ಉಂಟ್ರ ದೊಡ್ಡ ಜಳ ಹಾಕದ್ರಿ. ಇಲ್ಲೇ ಬರೋ ಮುಂದೆ ಇದು ಹಚ್ಚಿದ್ರಿ, ಸೇಬು ಹಚ್ಚಿದ್ರೆ ಹೆಚ್ಚೋದು ಇಟ್ಕೊಂಡಿನ್ರಿ. ಅಮ್ಮ ಚಹಾ ಬೇಕಂದ್ರೆ ಅವ್ರಿಗೆ ಚಹಾ ಕೊಟ್ಟು ನಾವು ತಿಂದ್ರೆ ಆಯ್ತು ಅಂತ ಹೇಳನ್ರಿ. ಇವತ್ತು ನಾಷ್ಟ ಬೇಡ ಆಗೈತ್ರಿ. ಯಾಕೋ ಜೀವಕ್ಕೆ ಯಾಕೋ ನಾಷ್ಟ ಬೇಡ ಆಗೈತಿ. ಗೊತ್ತಿಲ್ಲ, ಜೀವಕ್ಕೆ ನಾಷ್ಟ ಬೇಡ, ಹಣ್ಣು ಬೇಕಂತ ಅದಕ್ಕೆ. ನಾವು ಬ್ಯಾಂಕ್ ಹೋಗಿದ್ವಿ. ಬರೋದ್ರೊಳಗಂದ್ರೆ ಇಲ್ಲಿ ಇದು ಐತ್ರಿ ಸ್ಟೇಷ್ನರಿ ಸಾಮಾನು ಗಾಡಿ. ನಮ್ಮ ಅರಿಪ ಇವು ಏನು ಅರಿಪ ಇವು ಕ್ಲಿಪ್ ನೋಡಿ ಇವು ಸಾರಿಗೆ ಹಾಕೋ ನಾವು ತಲೆಗೆ ಹಾಕು ಅಲ್ಲ, ಇದು ಸೀರೆಗೆ ಹಾಕು. ತಗೊಂಡು ಸೀರೆಗೆ ಹಾಕೋ ನಾವು ಅಚ್ಚ ಕಳಿತಲ್ಲ ಅಂದ್ರೆ ನೋಡಿ ಇದು. ಅಚ್ಚನೇ ಇವು ಮಮ್ಮಿ ಆರಾಮ್ ಅನಿಸ್ತಿಲ್ಲ. ಆರಾಮ್ ಅನಿಸ್ತೈತಿ. ಆರಾಮ್ ಅನಿಸ್ತಾ? ಆರಾಮ್ ಸಾಕೈತಿ. ನಾನೇನು ಗುಳಿನ ತೊಗೊಳಕತ್ತಿಲ್ಲ ಜಾಸ್ತಿ ಗುಳಿಗೆ ತೊಗೊಂಡ್ರಿ ಇದು ಅನಿಸ್ತೈತಿ. ಗುಳಿನ ತೊಗೊಳಕೈತಿ ನಾನು. ಇವು ತೆಗಿಡ್ಬೇಕು ಇವನ್ನ. ಯಾವ ಇವನ್ನೆಲ್ಲ ಇಡ್ಬೇಕು. ಇವ್ನ ಇಲ್ಲಿಗಿಲ್ಲಿ ಕುಕ್ಕಿದಂದ್ರೆ ನಾನು ಬ್ಯಾಗ್ನಾಗ ಇಟ್ಟಿನಿ. ಇದು ಮಾಡ್ಬೇಕಲ್ಲ, ಬ್ಯಾಗ್ನ ಇಟ್ಕೊಂಡು ನಾನು ಅವನು. ಇನ್ನು ಮಳೆಗಾಲ ಅದು ಬಂತಂದ್ರೆ ತಂಪಿರ್ಬಿಡ್ತೇವೆ. ನೀವು ಫ್ರಿಜ್ ಒಳಗೆ ಇಡ್ಬೇಕಿ ನಾವು. ಹಬ್ಬ ಏನ ಹಗರ್ ಗದ್ದಲ ಮಾಡತ್ತಾರ ನೋಡು ಮಮ್ಮಿಯಲ್ಲಿ. ಮಮ್ಮಿ ಜಲ್ದಿ ಇಸ್ಕೊ ನೋಡ್ರಿ, ರೊಕ್ಕ ತಗೊಳತ್ತಾರ ಪಾಪ. ನಿಮ್ಮಿಬ್ಬರು ಜಗದಾಗ ರೋಡಲ್ಲಿ ಬೋರ್ತಾರ ಲಾಭ ಆಕೈತಿ ನನಗ ನಿನಗಂತೂ. ಹೋದ್ ತಗವನ ಅವ್ ನನ್ನ ಕೈಗಳು ಉಳಿ ಅನ್ನ ಅವ್ನಿಗೆ ಹೇಳ್ತೀನಿ. ಆ ಗಾಡಿ ಸಂಬಂಧ ಇಷ್ಟು ತಲೆ ಕೆಡ್ಸಾಕತ್ಬಿಟ್ಟನ್ರಿಪ್ಪ ನಮ್ಮ ಹಸಿಪ್ಪ ನನಗಂಕರ. ಆ ನಮ್ನಿ ತಲೆ ಕೆಡ್ಸಾಕತ್ತ ನೋಡು. ತಮ್ಮ ಇಲ್ಲಂದು ತಮ್ಮ ಈಗ ನಿಮ್ಮ ಅಪ್ಪನ ಕೂಡ ಕುಸ್ತಿಡೋದು. ನಾನು ಕುಸ್ತು ಹಿಡ್ದೀರಿ ಇರ್ತಂತೀನಿ ಯಾರಿಪ್ಪ ಮತ್ತು ಇರ್ತೇನೆ. ನೀವೇ ಇಟ್ಕೋರಿ, ನೀವು ಇದು ಮಾಡ್ಕೊಂಡು ಹೋಗ್ರಿ ಮೆಂಟೆಂದೆಲ್ಲ. ನನಗೆ ಬೇಡ ಬೇಡ. ಈಗ ತತ್ತಿ ಬೇಕಾ 20 ರೂಪಾಯಿ? ಅಲ್ಲಿ ತತ್ತದವು ಏನು ತಲೆ ಕೆಡ್ಸ್ತಾವ್ರಿಪ್ಪ. ನನಗೆ ಇವು ತಂದೆ ಮಕ್ಳು ಕುಡ್ಕೊಂಡ್ರಿ. ಈಗ ಅಮ್ಮನ ಇದಕ್ಕೆ ಹೋದ್ರಿ, ಅಂಗಡಿಗೆ ಹೋದ್ರಿ. ಹಾರಿಪ ಮತ್ತು ನಮ್ಮ ಮನೆಯವರು ಮೀನದ್ದೆಲ್ಲ ತೆಗೆದುಕೊಟ್ರಿ. ಹಾರಿಪ ಎಲ್ಲ ತೊಳೆದು ನಮ್ಮ ಮನೆಯವ್ರು ಇದು ರಿಕ್ಷಾ ಮಾಡಿಬಿಟ್ಟಾರೆ ಈಗ ಅಮ್ಮ ರೀ. ಅವ್ರಿಗೂ ನಡೋಕ್ಕಾಗೋಲ್ತೇನಿಲ್ಲ ರೀ. ಹಂಗಾಗಿ ರಿಕ್ಷಾಕ್ಕೆ ಹೋಗಿ ಬಿಟ್ಟು ಬಂದ್ರೆ ನಮ್ಮ ಮನೆಯವರು. ಮತ್ತು ನಮ್ಮ ಮನೆಯವರು ದುಡ್ಡಿಗೆ ಸುಮ್ಮನೆ ಮಸ್ಕಿರಿ ಮಾಡಿದ್ರಿ. ಹಂಗಾರಿ ಅದೇನು ಸೀರಿಯಸ್ ಅಂತ ಅನ್ಕೋಬೇಡ್ರಿ. ಇಲ್ಲ ರೀ, ಅವ್ರು ಇರೋದು ಹಂಗೆ ಇದು ಮಾಡ್ತಾರೆ. ದುಡ್ಡಿಂದ ಒಟ್ಟ ನಮ್ಮ ಮನೆಯವ್ರಿಗೆ ಬೆಲೆ ಅನ್ನೋದಾಗ ಗೊತ್ತಿಲ್ಲ ರೀ. ದುಡ್ಡಿದ್ದಾಗ ಹೇಳ್ತಾರಲ್ಲ ರೀ, ಅದು ಏನು ಎಂತು ಅಂತ ನೋಡೋಂಗಿಲ್ಲ, ಏನಿಲ್ಲ ರೀ. ತರಕಾರಿ ಕೆಟ್ಟು ಹೋಗೈತೆ ಅನ್ನಂಗಿಲ್ಲ, ಏನಿಲ್ಲ. ತಮಗೇನು ತಿಂದು ತೊಗೊಂಬರ್ತಾರೆ, ನಮಗೇನು ಬೇಕಾಯ್ತು ಬಿಡ್ತಾರೆ ರೀ.
ತಮಗೇನು ಬೇಕಾಗಿರೋದು ಅದನ್ನು ತೊಗೊಂಬರ್ತಾರೆ ಹಂಗೆ ಮಾಡೋದು. ಮತ್ತು ಅಮ್ಮನೂ ಬೇಕಾದ್ರಾಗಲೇ ಕೆಲಸ ಮುಗಿಸ್ಕೊಂತಪ್ಪ ನನ್ನ ಕಡೆ ಒಂದು 300 ರೂಪಾಯಿ 400 ರೂಪಾಯಿ ಅಮ್ಮನ ಕಡೆ ಇಸ್ಕೊಂಡಾರಂತ್ರಿ. ಡೈಲಿ 100 ರೂಪಾಯಿ ರೀ ಕೊಡೋ ಅಂತಂದು ಹೇಳಿದ್ರೆ ಅಮ್ಮನೂ. ಏನಂದ್ರೆ ಏನು ಗೊತ್ತಿಲ್ಲ, ಕೆಲಸ ಮುಗಿಸಿ ಬರ್ತಾರೆ ರೀ. ಒಂದು 4 ಪ್ಯಾಕೆಟ್ ಹಾಲು ತೊಗೊಂಬಂದ್ರೆ ಮುಗೀತು ರೀ, ನಮ್ಮ ಮನೆಯವ್ರದ್ದು ಕೆಲಸ ಮುಗೀತು ಅಂತ ನಾವು ಅರ್ಥ ಮಾಡ್ಕೋಬೇಕು ರೀ. ಹಂಗೆ ರೀ ಆ ಮನುಷ್ಯರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ರೀ. ಯಾವಾಗೂ ಇಲ್ಲ ರೀ, ಈಗಂತಲ್ಲ ರೀ, ಯಾವಾಗಿದ್ರು ಹಂಗೆ ರೀ ಅವರು. ದುಡ್ಡು ಇದ್ದಾಗ ಒಂದು ರೀತಿ ಇರ್ತಾರೆ ರೀ, ದುಡ್ಡು ಇಲ್ದಾಗ ಒಂದು ರೀತಿ ಆಗ್ಬಿಡ್ತಾರೆ ಅವ್ರು. ದುಡ್ಡು ಇರಲಿಲ್ಲಪ್ಪ ಅಂತೇಳಿದ್ರೆ ಮನ್ಯಾಗ ಬೇಕಾರೆ ಇನ್ನೂ ಓಡಾಡ್ತಿರ್ತಾವೆ, ಅದಕ್ಕಿಂತ ಸೈಲೆಂಟಾಗಿರ್ತಾರೆ ಅವರು. ದುಡ್ಡಿತ್ತು ಮನಿನ ಹೊಂದಂಗಿಲ್ಲ ರೀ ಅಂಥ ಮನುಷ್ಯರು ಅದ ರೀ ಅವರು. ನಾವು ನೋಡ್ರಿ 1 ರೂಪಾಯಿಗೆ 1 ರೂಪಾಯಿನೂ ಭಾಳ ಇದ್ರಲಿಂತ ನಾನು ಮಾಡ್ಕೊಂಡು ಹೋಗಕತ್ತೀನಿ ರೀಪ್ಪ. ನಾನು ಎಲ್ಲಿ ರೀ ಸ್ವಲ್ಪ ಸಮೀಪ ಆಕೈತೆ ಅಂತಂದ್ರೆ ಬ್ಯಾಂಕಿನ ಮಟ್ಟ ನಡ್ಕೊಂತ ಹೋಗಿನ ರಿಕ್ಷಾ ಸಹಿತ ಮಾಡಂಗಿಲ್ಲ ರೀ. ನನ್ನ ಮಾರಿಪ ಬೇಯ್ತಾಡ್ರಿ, ನಡೆಯಕ್ಕೆ ಗಟ್ಟಿ ಬಿಡಮ್ಮ ನೀನು ಅಂತಂದು. ಎಲ್ಲಿ 100 ರೂಪಾಯಿ ಹಿಡಿತಿ ಬಿಡವ ಅಂತೀನಿ ರೀ. ಅದ ಮತ್ತೆ ಒಂದು 2-3 ದಿನ ತರಕಾರಿ ಬರುತ್ತೆ ನನಗೆ ಅಂತಿರ್ತೀನಿ ರೀ. ಇಷ್ಟು ಶಾಣೆತನದ ನಾ ಮಾಡ್ಕೊಂಡೋಕ್ಕಿನಿ ರೀ. ಇವ್ರು ನೋಡಿದ್ರೆ ಹಿಂಗೆ ಅದು ನಮ್ಮ ಆಸಿಪ್ ಅಂದ್ರಿ, ಬರೀ ಗಾಡಿ 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 ಅಂತಂದು 3 ದಿನ ಹೋಗ್ಯಾನ ಕೆಲ್ಸಕ್ಕೆ. ಈಗ ಅಲ್ಲಿ ಅವ್ರನ್ನೇ ಮದುವೆ ಅಂತ್ರಿ, ಕೆಲಸ ಸೂಟಿ ಆಗೈತಿ. ನಾನು ತುಂಬ್ಕೊಂತ ಹೋಗ್ತೀನಿ, ನೀವು ಕೊಡಿಸ್ ಅಷ್ಟ ಅಂತ ಹೇಳ್ತಾನೆ ರೀ. ಹೋಗಪ್ಪ ನೀನು ಅಂತ ಹೇಳಿದೆ ನಾನು. ಹೋಗಿ ಕೇಳ್ಕೊಂಬೋಗು ಏನೈತೆ ನೋಡು ಅಂತಂದ್ರೆ ಅಲ್ಲ ರೀ, ತಾನು ಮುಂದೆ ಹೋಗಕ್ರಿ. ಹಿಂಗೆ ತಂದಿ ಮಕ್ಕಳು ಹಿಂಗೆ ಗಂಟು ಬಿಡ್ಬಿಡ್ರಿಪ್ಪ ನನಗೆ. ನನ್ನ ಜೀವ ಜೀರಿಗೆ ಹರಿತಾರ ಅಂತಾರಲ್ರಿ, ಹಂಗೆ ಮಾಡಕತ್ತಾರ ನೋಡ್ರಿ. ಅಂಕಿಗೆ ಹೋಗಿ ಬಂದ್ವಿ ಅಂತ ಹೇಳಿದ್ವಿ ನೋಡ್ರಿ, ಭಾಳ ಸುಸ್ತದಂಗಾಗಿ ಎಲ್ಲಿ ನನಗೆ ಅದು ಸೇಬು ಹಣ್ಣದು ಅಷ್ಟ ತಿಂದಿದ್ರೆ ನನಗೆ ಉಣ್ಣಂಗೆ ಏನಿಲ್ಲ ರೀಪ್ಪ. ಸುಸ್ತ ಹಾಕತ್ ಬಿಡ್ತು. ಅಮ್ಮನೂ ಏನರ 1-2 ಬಜ್ಜಿ ಅದು ಮಾಡ್ಕೊಂಡು ಆಮೇಲೆ ಚಾ ತೊಗೊಂಬರಿವ ಅಂದರೆ ಅವರು ಊಟ ಮಾಡಿಲ್ರಿ, ಸ್ವಲ್ಪ ಅನ್ನ ಉಣ್ರಿ ಅಮ್ಮನೂ. ಅದಕ್ಕೆ ನನಗೆ ಬಜ್ಜಿ ಅಂತಂದು ಅಂದಾಗ ಇದು ಮದ್ದೂರು ವಡ ಅಂತಾರಲ್ರಿ, ಮದ್ದೂರು ವಡ ಮಾಡಿದ್ರೆ ಆಯ್ತು ಅಂತಂದು ಅದು ಯೋಚನೆ ಮಾಡಿದ್ರೆ ನಾನು ಮದ್ದೂರು ವಡನ ಮಾಡಿದ್ರೆ ಆತಡಿ ಅಂತೇಳಿ ಅಂದ್ರಿ. ಮಾಡಂದ್ರೆ ಅದನ್ನ ಅವ್ರು ತಿನ್ನೋದು 1-2 ತಿಂತಾರೆ ಅಮ್ಮನೂ. ಹಾಗಾಗಿ ಅವನ್ನ ಮಾಡಿದ್ರೆ ಆತು, ಹುಡುಗರು ಇಷ್ಟಪಟ್ಟು ತಿಂತಾರೆ ಅಂತೇಳಂದ್ರಿ. ನಮ್ಮ ಸಾನಿಯನ್ ಇಲ್ಲೇ ಅದಾಡ್ರಿ, ಅವ್ರವ್ರು ಬರ್ತೀನಿ ಅಂದ್ರೆ ಇವತ್ತು ಹೋಗ್ಕಾಡ್ರಿ. ಈಗ ಅವ್ರವ್ರು ಹಡಗ್ಲಿ ಹೋಗ್ಯಾರ್ರಿ, ಮತ್ತು ಬರೋಂಗಿಲ್ಲ ಅಂತ ಹೇಳಿದ್ರೆ ಇವತ್ತೊಂದು ದಿನ ಇಲ್ಲ ಇರ್ತಾವೆ, ತಿಂತವ್ರಿ ಮಕ್ಳನ್ನ. ಅವನ್ನ ಮಾಡಿಬಿಡ್ತೀನಿ. ಈಗ ನಾವು ಮದ್ದೂರು ವಡೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದಿಷ್ಟು ಶೇಂಗಾ ಬೇಕು ರೀ. ಶೇಂಗಾನ ಸ್ವಲ್ಪ ಹುರಿದು ಅವಡ ಜಜ್ಜಿ ಹಾಕ್ಬೇಕ್ರಿ ಅದ್ರೊಳಗೆ. ಅವ್ನು ಹುರ್ಕೊ ಹಾಕತ್ತೀನಿ ನಾನು. ಇಲ್ಲಿ ಹುರಿದು ನೋಡಿರಿ, ಈಗ ಒಂದು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಕೊಂಬಿಡಣ್ರಿ. ಅಂದ್ರೆ ಅಮ್ಮಗೂ ಅಲ್ಲಿಗೆ ಬರ್ತವೆ. ನನಗೆ ನೆಗಡಿಗೈತ್ರಿಪ್ಪ, ನಾನು ತಿನ್ನಲ್ಲ, ತಿನ್ನೋರಿಗೆ ಮಾಡ್ಕೊಡ್ತೀನಿ ರೀ, ಟೇಸ್ಟ್ ಆಗ್ತಾವೆ ಇವು ಅಂತಂದ್ರೆ. ಇವಾಗ ಏನು ಮಾಡತ್ತಿ ಮಮ್ಮಿ? ಇಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಬಿಸಿ ಮಾಡಿ ಇಟ್ಕೊಂತೀನಿ ತಡಿ. ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡಂದ್ರೆ ಇದು ತಣ್ಣಗೆ ಆಗ್ಬೇಕು. ಬಿಸಿ ಮಾಡ್ಬೇಕು ಮೊದಲು, ಸ್ವಲ್ಪ ಬಿಸಿ ಮಾಡಿ ತೆಗಿತೀನಿ ನಾನು. ಇಲ್ಲಿ ನೋಡಿರಿ ಮದ್ದೂರು ವಡೆ ಮಾಡೋಕೆ ನಮ್ಗೆ ರವೆ ಬೇಕಾಕೈತಿ. ಬಾಂಬೆ ರವೆ ಅಂತೀವಿ ನೋಡಿರಿ ನಮ್ಮ ಕಡೆ, ಅಂಥದ್ದು ಬಾಂಬೆ ರವೆ ಇದೆ. ಇದನ್ನ 1.5 ಕಪ್ ತೊಗೊಂಬಿಡ್ತೀನಿ ನಾನು. ಇನ್ನೊಂದು ಸ್ವಲ್ಪ ಇದೆಯಂತ ಅದ್ರೊಳಗೆ ಹಾಲಿ ಮಾತನ್ನೋದು ಅದಿಷ್ಟು ಹಾಕೊಂಡ್ಬಿಡ್ತೀನಿ ರವೆ. ಇಷ್ಟು ರವೆ ಹಾಕ್ಕೊತೀನಿ ರೀ. ಇದಕ್ಕೊಂದು 5 ಕಪ್ಲಿಂದ ಒಂದು ಅರ್ಧ ಕಪ್ ಇದು ಹಾಕ್ಕೊತೀನಿ ರೀ, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಇಷ್ಟು ಐತೆ ನೋಡಿರಿ. ಇಲ್ಲಿ ಎಣ್ಣೆನಿಲ್ಲ ಮೈದಾ ಹಿಟ್ಟನಿಲ್ರಿಪ್ಪ. ನಮ್ಮ ಮಾರಿಪ್ಪ ಹೋಗಿ ತಗೊಂಬರಕ್ಕೆ ಹೋಗತ್ತಾರ ಸುಲ್ತಾನ್ ಕೂಡ. ಅದಕ್ಕೆ ಎಣ್ಣೆ ಡಬ್ಬಿನ ತೊಗೊಂಬಂದ್ಬಿಡು ಅಂತ ಹೇಳಿದ್ರಿ, ಪ್ಯಾಕೆಟ್ ಈಡಾಗೋಲ್ಲ ಅಂತಂದು. ಇಲ್ಲಿ ನೋಡಿರಿ, ನಾನು ಈ ಥರ ಶೇಂಗಾನ ಸಿಕ್ಕೆಲ್ಲ ಸ್ವಲ್ಪಂದು ಈ ಥರ ಜಜ್ಜಿಟ್ಟೀನಿ ರೀ. ಇನ್ನೊಂದು ಸ್ವಲ್ಪ ಹೊಟ್ಟೆ ಇತ್ತಂದ್ರೆ ಹೋಗ್ಬಿಟ್ರೆ ಹೋಗ್ಬಿಡ್ರಿ ಅದು. ಹಾಂ ಬಂದ್ರೇನು ರೀ ಸುಲ್ತಾನರು. ನಿಮ್ಗೆ ಫೋನ್ ಹಚ್ಚಿಟ್ಟು ಯಾರಿಪ್ಪ ನಾನು, ಮತ್ತದೇನೋ ಬೇಕಾಗಿತ್ತು ಅಂತಂದು. ಇರಲಿ ಬಿಡ, ನಮ್ಮಪ್ಪ ಶಾನೆ ಐತ್ರಿಪ್ಪ ನಮ್ಮ ಸುಲ್ತಾನ. ಇಲ್ಲಿ ನೋಡ್ರಿ ಅಕ್ಕಿ ಹಿಟ್ಟು ಮತ್ತು ಇದ್ರಿ ಮೈದಾ ಹಿಟ್ಟು. ಇದನ್ನ ಅಂದ್ರೆ ಹಿಂಗೆ ಸಣ್ಸ್ಕೊಂಡ್ರಿ ಅದ್ರೊಳಗೆ. ಇದನ್ನು ಸಣ್ಸ್ಕೊಂಡು ಶೇಂಗಾ ಪುಡಿ ಹಾಕ್ಕೊಂಡ್ಬಿಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋರಿ. ನಾನು ಇಲ್ಲಿ ಸ್ವಲ್ಪ ಹಾಕೊತೀನಿ ಸಾಕು. ಇಲ್ಲಿ ನೋಡಿರಿ, ಈಗ ಇದು ಉಳ್ಳಾಗಡ್ಡಿ ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ರೀ. ಮತ್ತು ಈಗ ಮಹಾಶಿವರಾತ್ರಿನೂ ಬಂತಲ್ಲ ರೀಪ, ಸ್ಪೆಷಲ್ ಏನರ ಬಜ್ಜಿ ಗಿಜ್ಜಿ ಮಾಡ್ಕೊರಿದ್ರಂದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿರಿ. ಆಮೇಲೆ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕೊತಿದ್ದೆ. ಉಪ್ಪು ಮತ್ತು ಏನೇನು ಹಾಕೋಬೇಕು ಮಮ್ಮಿ? ಮೆಣಸಿನ್ಕಾಯಿ ಹಾಕಿದ್ದಾರೆ ಇವರು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ. ನೀವು ಇದು ಉಳ್ಳಾಗಡ್ಡಿ ಇಷ್ಟು ದೊಡ್ಡ ಹೆಚ್ಕೊಬೇಡ್ರಿ, ಸ್ವಲ್ಪ ಹೆಚ್ಕೊರಿ ಸಣ್ಣ ಸಣ್ಣ. ಸ್ವಲ್ಪ ಉಪ್ಪು ಸಾಕು ನೆಕ್ಸ್ಟ್, ಮತ್ತು ಉಪ್ಪಟ್ಟು ಆಗ್ಬಿಡು ಸಾಕು ಬಿಡು. ಮತ್ತು ಈಗ ಇದು ಬಿಸಿ ಮಾಡಿದ್ನಲ್ಲ ಎಣ್ಣೆ ಅದು ತುಪ್ಪ, ಅದನ್ನು ಹಾಕೊಂಬಿಡೋಣ. ಹಾಕೊಂಡು ಚಲೋ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಮಮ್ಮಿ? ಆರಿಪ್ಪ, ಸುಲ್ತಾನ್ ನಿನ್ನ ಎಂಗೇಜ್ಮೆಂಟ್ ಮಾಡಕ್ಕೆ ಬಂದಲ್ಲೇ
ಹಂಗ ಕೇಳೋ ಆರಿಫನ್ ಎಂಗೇಜ್ಮೆಂಟ್ ಮಾಡ್ರಿ ಅಂತ ಇನ್ನು ಹುಡುಗಿ ತೋರ್ಸಿಲ್ಲ ಫಿಕ್ಸ್ ಆಗಿಲ್ಲ ಅದಂತೀನಿ. ಅಲ್ಲಿ ಫಿಕ್ಸ್ ಎಂಗೇಜ್ಮೆಂಟ್ ಮಾಡ್ಬೇಕಂತ ಏನ್ ಸುಲ್ತಾನ್ ನೀನು ಬಂದೆ ಹೌದಂದ್ರ ಗೊತ್ತಾಗ್ಬೇಕು ಬೇಡ ಸುಲ್ತಾನು 6 ಫೂಟ್ ಅದಾನ ಮಮ್ಮಿ 6 ಫೂಟ್ ಇನ್ನೂ ಒಂದು ಫೂಟ್ ಹಾಕೋಣ ಕರೆಕ್ಟ್ 6 ಫೂಟ್ ಅದಾನವ ಎತ್ತರದನ ಅವನು ಇಬ್ರು ಅಣ್ಣ ತಮ್ಮಂಗ ಅದಾರ ಬಿಡಿ ಅವ್ರು ಎತ್ತರದ್ರ ಅವ್ರು 6 ಫೂಟ್ ಅದಾರ 60 6 6 ಅಂತಂದ್ರೆ ಮತ್ತೆ ಹೋದದ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಗಟ್ಟಿಯಾಗ ನಾದ್ಬೇಕ್ರಿ ಇದನ್ನ ಸ್ವಲ್ಪ ನೀರು ಹಾಕೋಬೇಕ್ರಿ ಆ ಕಡೆ ಎಣ್ಣೆ ಕಾಯ್ಕಿಡ್ತೀನಿ ಮನೇನ ಅದು ಬಗ್ಸಾಕ ಬರಂಗಿಲ್ಲ ಎಣ್ಣೆ ಇದ್ರಲ್ಲಿ ತೆಗಿಬೇಕು ನೋಡೋದನ್ನ ಕರೆಕ್ಟಿಗೆ ಇಲ್ಲ ಸುಲ್ತಾನ್ ತೆಗಿತಾಂತಾರೆ ಅಂತ ಇದು ಹಂಗೆ ಜಗ್ಗದಿರತ್ತಲ್ಲ ಸುಲ್ತಾನ್ ಅದು ಇವಾಗಲೇ ಒಡಾಗತ್ತೆ ಮಾಡ್ಕೊಳತ್ತಾರ ನೋಡಿ ಮಮ್ಮಿ ತೆಳ್ಳಗ ಈ ಥರ ಮಾಡ್ಕೋಬೇಕು ಮಾವನ್ನ ಇದೊಂಥರ ಡಿಫ್ರೆಂಟ್ ಐತೆ ನೋಡಿ ಮಮ್ಮಿ ಡಿಫ್ರೆಂಟ್ ಇದಕ್ಕೆ ಮಾಡತ್ತೇನ ಕ್ರಿಸ್ಪಿ ಇರ್ತಾವಮ್ಮ ಇವು ಸ್ವಲ್ಪ ತಿನ್ನಾಕಮ್ಮ ಒಂದು ಹಾಳಿಲಿಂತರ ನೀವು ಇದೇ ಥರ ಮಾಡ್ಕೋಬೋದು ಒಂದು ಪ್ಲಾಸ್ಟಿಕ್ ಹಾಳಿ ತೊಗೊಂಡು ನನಗೆ ಇಲ್ಲಿ ಕೈಯಾಗನ ಕರೆಕ್ಟ್ ಅನ್ಸಕತ್ತೈತಿ ಹಂಗನೆ ತೆಳ್ಳಗೆ ಮಾಡ್ಕೊಳಕತ್ತೀನಿ ಹಿಂಗೆ ನೋಡ ಹಾಕ್ಲೇ ಈಗ ಹಾಕು ಎಣ್ಣೆ ಕಾದೈತೀನಿ ಇಲ್ಲ ಇದು ಇಲ್ಲ ಇನ್ನ ನಾನು ಆಗಲ್ಲ ಅಂತ ತಗೊಳ್ಳಿಲ್ಲ ಒಂದು ಇಷ್ಟ ಹಿಡಿತೇನ ಇನ್ನೊಂದು ಹಾಕ್ಲೆ ಇನ್ನೊಂದು ಹಾಕು ಹೊಳಸ್ ಮಮ್ಮಿ ನೀನು ಎಣ್ಣೆ ಸಿಡಿತಂದ್ರೆ ಮತ್ತೆ ಬಂದು ಅಮ್ಮಿ ಏನೋ ಅಂತಂದು ಹೊಸ್ನಾಪ್ ಅಂತ ಸಿಗಿಲ್ಲಕ್ಕಿ ಮುಖ ಕಾಣತಿಲ್ಲ ಏನು ತಿನ್ನತಿ ಐಸ್ ಕ್ರೀಮ್ ಶೇಂಗಾ ಇದ್ವಲ್ಲ ಅದ್ರಾಗ ನನಗೆ ಎಷ್ಟು ಬೇಕು ಹಾಕೊಂಡಿದ್ದೆ ಉಕ್ಕಿ ಸುಲ್ತಾನ ಕೊಟ್ಟಿದ್ದೆ ಸುಲ್ತಾನ ಅರ್ಧ ತಿಂದು ಅರ್ಧ ಇಟ್ಟದ್ದು ನಾನು ಪೂರ್ತಿ ತಿನ್ನಿಟ್ಟಾನ ಇದು ಚಟ್ಟ ಪೂರ್ತಿ ತಿನ್ನಿಟ್ಟ ಅಂತ ನಮ್ಮ ಮಮ್ಮಿ ಮತ್ತೆ ಮಾಡ್ಕೊಳತ್ರಿ ಇಲ್ಲೇ ಇಲ್ಲಿ ನೋಡ್ರಿ ನಮ್ಮ ಮದ್ದು ರೂಢ ರೆಡಿ ಹಾಕತ್ರಿ ಇಲ್ಲಿ ಮತ್ತೆ ಹಾಕೀನಿ ಜಲ್ದಿ ಆಗೋಂಥ ವಡ ನೋಡ್ರಿ ಮತ್ತು ತಿನ್ನಾಕೂ ಕ್ರಿಸ್ಪಿಯಾಗಿ ಇರ್ತಾವ್ರಿ ಇವು ಇಲ್ಲಿ ನೋಡ್ರಿ 5 ನಿಮಿಷದಾಗಂದ್ರೆ 5 ರೆಡಿ ಆದ್ರಿ ವಡ ರೀ ನಮ್ಮ ಮದ್ದು ರೋಡ ಹೆಂಗೆ ನೋಡ್ರಿ ಕ್ರಿಸ್ಪಿಯಾಗಿ ಮಸ್ತಾಗ್ಯಾವ ರೀ ಹೌದ್ರಿ ಏನಂದಿಮ್ಮ ಹಿಂದಿಲಿ ಏನಂದ ಇದನ್ನ ಇಲ್ಲಮ್ಮ ಇಲ್ಲ ನಾವು ಊಟನ ಮಾಡಲಿಲ್ಲ ಇವತ್ತು ಬರೀ ಅಡ್ಡಾಡಿತ್ತು ಬ್ಯಾಂಕಿಗೆ ಹೋದ್ವಿ ಅಲ್ಲಿ ಎಷ್ಟೊತ್ತನ ಟೈಮ್ ಹೋಯ್ತು ಇಲ್ಲಿ ಬ್ಯಾಂಕಿಗೆ ಹೋದ್ವಿ ಇಲ್ಲೂ ಎಷ್ಟೊತ್ತನ ಟೈಮ್ ಹೋಯ್ತು ಅಪ್ಪ ಉಪ್ಪಿಟ್ಟು ಮಾಡಿದ್ಲು ಉಪ್ಪಿಟ್ಟು ಉಣ್ಣಂಗೆ ಅಲ್ಲಿ ಇವತ್ತು ಯಾಕೋ ನನಗೂ ಹಂಗಾಗಿ ಈಗ ವಡ ಮಾಡಿತ್ತು ತಿನ್ನಂತ ಮೇಲೆ ಹೋಗನ್ರಿ ನಡ್ರಿ ಹೋಗ ನಡ್ರಿ ಚಾಕೊಂಬರ್ಲೆ ತಾಟ್ ತೊಗೊಂಡ ನಿಂದು ಅದನ್ನ ಹಚ್ಕೊಂಡು ನೋಡಂತೆ ಸನಿಯಾ ಮೇಲೆ ಹೋಗ ನಡ್ರಿ ಇದು ನೋಡ್ರಿ ಮತ್ತು ಬಿಸಿ ಚಾನ ರೆಡಿ ಆತ್ರಿ ನಮ್ಮದು ಬೇರೆ ಎಷ್ಟು ಚಂದ ಕಾಣಿಸತೈತೆ ನೋಡ್ರಿ ಏನು ಮಮ್ಮಿ ರವುದು ರೌದು ಕ್ರಿಸ್ಪಿ ಹಾಕೋ ಇಷ್ಟ ತೊಗೊಂಡಿ ನಾನು ಹೌದು ಕ್ಯಾಮ್ರಾಗಳಿಗೆ ಒಂದು ಕೊಡ್ರಿ ಈಗ ಅನುಭವ ಕ್ಯಾಮ್ರಾ ತಿನ್ನಲ್ಲ ಮಾಡ್ದಷ್ಟು ಕ್ಯಾಮ್ರಾ ಬರೀ ವಿಡಿಯೋ ಮಾಡ್ತೈತಿ ಬಿಸಿ ತೊಗೊಂಡು ನಾ ಕ್ಯಾಮ್ರಾಗಳು ಸುಲ್ತಾನ್ ಮೆಣಸಿನ್ಕಾಯಿ ತಿನ್ನತಾನ ಕರ್ದಿ ನಾವು ಮೆಣಸಿನ್ಕಾಯಿ ಇವು ಅಲ್ಲವು ಖಾರದ್ದು ಅಲ್ಲವು ಅದಕ್ಕೆ ಮತ್ತೆ ಅವ್ನು ತೊಗೊರ್ ಒಂದು ನಾನು ಖಾರಲಿದ್ದದ ನೋಡುವ ಅವ್ನು ತಗೋ ಅಂತಂದು ಇದ್ರೊಳಗೆ ಹಾಕಿದ್ದು ಖಾರದ್ದು ಹಾಕಿ ನಾನು ನಮ್ಮ ಮಮ್ಮಿ ಮದ್ದರೋಡ ತಿನ್ನೊಬ್ಬ ಚಾ ಬಿಸ್ಕಿಟ್ ತಿನ್ನತ್ತಾರಲ್ಲ ಅಲ್ವಾ ನಮ್ಮ ನೆಲೆ ಐತಿ ಇದು ಸ್ನ್ಯಾಕ್ಸ್ ಮಸ್ತ್ ಹಾಕೋ ಈಗ ಸಂಜೆ ಮುಂದಲ್ಲ ಹೌದೌದು ಮೊನ್ನೆ ನಾವು ಮಾಡಿದ ಸುಲ್ತಾನಿ ಬಂದಿಲ್ಲ ಈಕೆ ಸಾನೇನಿದ್ರು ಭಾಳ ಟೇಸ್ಟ್ ಅನ್ಸಿತ್ತು ಅವ್ರು ಹೆಂಗಾಯ್ತು ಹಂಗಿಲ್ಲ ಗೊತ್ತಿಲ್ಲ ಡ್ರೈ ಗೋಬಿ ಎಲ್ಲ ಮಾಡಿದ್ವಿ ಡ್ರೈ ಗೋಬಿ ಅದೆಲ್ಲ ಮಸ್ತಾಗಿತ್ತು ಸೂಪರ್ಪ ಹಾಂ ಹೆಂಗದಾರಿಪ್ಪ ಮಸ್ತಾಗ್ಯಾವ ಆಕೆ ತಿಂದಿದ್ದಿರಲ್ರಿ ಸರಿ ಚಲೋ ಆಗ್ಯಾವ ಕ್ರಿಸ್ಪಿ ಆಗ್ಯಾವಲ್ಲ ಅಷ್ಟ್ರು ಬರವಲ್ರಿ ನೀವು ತಡಿ ಹಿಂಗೆ ತಗೋತೀರಿ ಹೊಳ್ಳಿ ಅವ್ರು ಬಂದು ಟೊಮೆಟೊ ಬಾತ ತಿನ್ನತ್ತಾರ ಅವ್ರು ಹಿಂಗೆ ಹಾಕೊಂಬರಕಾಯ್ತಾನ ಸುಲ್ತಾನ ಹೊಡ್ರಿ ಸ್ನ್ಯಾಕ್ಸ್ ನೋಡ್ರಿ ಇದ್ರವೆಲ್ಲ ಎಲೆ ಎಲ್ಲ ಹೆಂಗೆ ಒಣಗ್ಯಾವಲ್ರಿ ಅಷ್ಟು ಬಂದು ನಮ್ಮ ಇದ್ರೊಳಗೆ ಕುಂದಿರ್ತಾರ ಮನೆ ರಾತ್ರಿ ಎಲ್ಲ ಕಸ ಹೊಡೆದಿ ನಾನು ಮತ್ತೆ ನೋಡಂಗಿದ್ದಿಲ್ಲ ರೀ ಇದು ಹಂಗಾಗಿತ್ತು ಇದೆಲ್ಲ ಪೇಂಟ್ ಹಚ್ಚಕತ್ತಾರ ಇಲ್ಲಿ ಸುತ್ತಿದ್ರಿ ಇಲ್ಲಿ ನೋಡ್ರಿ ಒಂದು ಟ್ರೈ ತುಂಬಾಗಿ ಮಾಡ್ಕೊಂಬಂದಿದ್ದೆ ನಾನು
ಎಲ್ಲ ಖಾಲಿ ಮಾಡಿದ್ರಿ ಈಗ ಅರ್ಧ ಅದನ್ನು ಅರಿಪ ತಿಂದ ಹೌದಪ್ಪ ನನ್ನ ಮಕ್ಕಳ ತಿಂತಾವು ನಮ್ಮ ಸುಲ್ತಾನಿ ಏನು ತಿನ್ನೋದೇ ಇಲ್ರಿ ನಾನು 3 ಮಕ್ಕಳ ತಿಂದ್ಬಿಟ್ಟವ್ರಿ ಈಗ ಕುತ್ಕೊಂಡಿಲ್ಲಿ ಹೌದಿಲ್ಲ ಅವ ಏನು ತಿಂದೇ ಇಲ್ಲ ಅಲ್ಲ ಸಾನಿಯಾ ಆ ಮೆಣಸಿನ್ಕಾಯಿ ಖಾರ ಐತಂತ ಬಿಟ್ಟೇನಿ ಬರೀ ಹತ್ತಿನ ಅನ್ಕೊಂತಾನ ನಿನಗೆ ಏನ ತಿಂದ್ಬಿಡಪ್ಪ ಮತ್ತೆ ಅವ್ರು ಯಾಕೆ ತಿನ್ನಕ್ಕೆ ಹೋಗ್ತಾರ ತಿನ್ನಿಸ್ತಾರ ಅವ್ರು ಮತ್ತೆ ಪಾಪ ಅಯ್ಯೋ ಅರ್ಶಿ ಚಾ ಅಷ್ಟು ಟೈಮ್ ಮಾಡಿದೆ ಆಕಿದು ಗ್ಲಾಸ್ ರೀಪ ಇದು ಯಾವಾಗ ನಮ್ಗೆ ಕುಡಿತಾವೆ ಚಾರ್ ಇದ್ರಾಗ ಹಾಕಿ ಕುಡಿತಾ ಆಕಿ ನಿನ್ನ ರೀಪ ನೀ ಹಂಗೆ ಇಟ್ಬಿಟ್ಟೇನ ನಿನ್ನ ಗಂಡ ಮನೆ ಕೊಟ್ಟು ಕಸಿ ತಗೋದು ನಾನು ಮದುವೆ ಆದಾಗ ಹೋಯ್ತೇನೆ ಅಂತೇಳಿ ಇರ್ತೀನಿ ಹ್ಞೂ ತಗೊಂಡು ಇನ್ನೊಂದು ತೊಗೊಂಡೋಕೆ ನೋಡಿ ಮತ್ತೆ ಅದ್ರ ಜೊತೆಗೆ ನಾವು ಹೆಂಗೆ ಇದು ಮಾಡ್ತಿದ್ವಿ ನೋಡ್ರಿ ಸಣ್ಣರಿದ್ದಾಗ ಇವ್ರು ಸಣ್ಣರಿದ್ದಾಗ ಇದು ನೆನೆಸ್ಕೊಳಕತ್ತಾರೆ ಮಸೂತಿ ಒಳಗೆ ರೋಜೆ ಬಿಡಮ್ದು ಹೋಗಿದ್ರಿ ಇವ್ರು ಹೋಗಿ ಏನು ಮಾಡ್ತಿದ್ರಿ ಊಟ ಮಾಡಿ ಮತ್ತೆ ತೊಗೊಂಬರೋರ ತಗೊಂಬರ್ತಿದ್ವಿ ಪಾಕೆಟ್ ಹಾಕೊಂಡು ನೋಡಲಿ ಪ್ಯಾಕೆಟ್ನ ಹಾಕೊಂಡು ತೊಗೊಂಬರಿದಂತ ಕರೆಂಟ್ ಹೋಗ್ಬಿಟ್ಟಿತ್ತು ಇಲ್ಲೇ ಈಗ ಯಾರು ಹೋಗೋಂಗಿಲ್ಲ ಮಸೂತಿ ಒಳಗೆ ಅವಾಗ ಮಸೂತಿನ ನಮ್ದಿತ್ತು ಅವಾಗ ಅಪ್ಪ ಏನ್ ಮಾಡ್ತಿದ್ದೆ ಅಂತ ಹೇಳ್ತಿ ಬಾಯ್ ಬಿಸಿ ಹೋಗಿದ್ವಿ ಹೋಗಿ ಅದ್ ಪಾಕೆಟ್ ಹೋಗಿದ್ವಿ ಕರೆದು ಬೀಳದ್ರು ಗೊತ್ತಾಗೈತೆ ಅಂತೇಳಿ ಕರೆಂಟ್ ಹೋಗಿ ಕರೆಂಟ್ ಹೋಗ್ಯತಾ ಕರೆಂಟ್ ಹೋದಾಗ ಅನ್ನ ಹಾಕೋತಿದ್ವಿ ಕರೆಂಟ್ ಬಂದಾಗ ಮತ್ತೆ ಮುಚ್ಚಿಟ್ಕೊತೀವಿ ಇವ್ರಿಗೆ ಹೇಳಿದ ಇವ್ರ ಕೈ ಕೊಟ್ಟು ಕಳಿಸಿದ್ದೆ ನೀನು ಅಲ್ಲ ನೀ ಅಡ್ಡನ ಒಂದೊಂದು ಪಾಕೆಟ್ ಇಟ್ಕೊಂಡ್ಬಂದು ಹಗುರ್ಗೆ ತಮ್ಮ ತಾಟಾಗಿ ಹಾಕೊಂಡು ಮನೆಗೆ ಹೋಗ್ಬಿಡೋಣ ಏ ನೀವು ಓಡ್ರಿಲ್ಲೇ ನಾನು ಮತ್ತೆ ಹಾಕೊಂಡ್ಬರ್ತೇನೆ ಎಲ್ಲ ನಮ್ಮ ಮಾರಿಪ್ಪ ಗುಳಿಗೆ ಉಳಿಸ್ತಾಡ್ರಿ ಒಂದರ್ಥ ಬರೇ ಸುಳ್ಳು ಮಾತಾಡಿದ್ರಿ ಹುಡುಗಿ ಈಗ ನನಗಿಂತ ದೊಡ್ಡ ಭಿಕಾರಿ ನಾ ಅಂದೇ ಇಲ್ಲ ಏನು ಬರೀ ಹೋಗಂದ್ರಿನ ಸಾಕು ನಾಲ್ಕು ಹೊಟ್ಟುಣಾಕೈತಿ ಇವ್ರ ಸಂಬಂಧ್ರಿ ಮತ್ತೇನು ಮಾಡತ್ತಿ ಮಮ್ಮಿ ಆಲೂಗಡ್ಡೆ ಬಜ್ಜಿ ಮಾಡ್ತಿದ್ರಿ ನಮ್ಮ ಅಮ್ಮಗೆ ಹಾಂ ಅವರು ಉಣ್ಲಿಲ್ಲ ಮಧ್ಯಾಹ್ನ ಹೌದು ಅದಕ್ಕೆ ಇಲ್ಲೆಲ್ಲ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೆ ಅವ್ರಿಗೆ ಅವು ಹಲ್ಲು ಬರ್ತಿದ್ದಿಲ್ಲ ಮದ್ದು ರೊಡಿ ಕ್ರಿಸ್ಪಿ ಆಗ್ಯಾವ ಕ್ರಿಸ್ಪಿ ಆಗ್ಯಾವ ಹೌದು ಅಲ್ಲಿದ್ದರೆ ತಿನ್ನಕ್ಕೆ ಚಲೋ ಆಗ್ಯಾವ ಮಸ್ತ್ ಆಗ್ಯಾವ ಇದು ಮೈಸೂರು ಬಜ್ಜಿ ಇದು ಆಲೂಗಡ್ಡೆ ಬಜ್ಜಿ ಅಂತ ಇಷ್ಟಪಡ್ತೀನಿ ಇಷ್ಟ ಹಾಕಮ್ಮ ಅವ್ರಿಗೆ ಇವು ಹೆಣ್ಣು ಕಾಯ್ತಾನಿಲ್ಲ ಅದು ಇಲ್ಲ ಇನ್ನ ಬಿಸಿ ಆಗಲಿ ತಡಿ ಆಮೇಲೆ ಮಾಡಂತಿ ಅರ್ಶಿಣ ಬಂಡೆ ಜಮಾ ಅದು ಬೆಳಗ್ಗೆ ಅಷ್ಟಕ್ಕೆ ಅಂತ ಹೇಳಿ ಅಷ್ಟು ಆಗ್ಯಾವ ಈಗ ಹಾಕೋ ಬಿಡುವ ಮತ್ತೆ ಏನು ರೆಸಿಪಿ ಅದು ಮಾಡ್ತಿರ್ತೀವಲ್ಲ ನಾವು ಹಾಗೆ ಬಿಡ್ತಾವ ನಾವು ಏನು ಮಾಡೋಕ್ಕಾಗಲ್ಲ ಮತ್ತೆ ಹೌದು ಇಲ್ಲಿ ನಮ್ಮ ಆಸಿಪ್ ಏನೋ ನೈಟ್ ಕೆಲ್ಸಕ್ಕೆ ಹೋಗ್ಕನಂತ್ರಿಪ್ಪ ಡಬ್ಬಿ ಕಟ್ರಿ ಅಂತಂದ್ರಿ ಉಣ್ಣಾಕ ಕುಂತಾನ್ರಿ ಅವ್ನು ಊಟ ಮಾಡಕತ್ತಾನ ಹಾಗಾಗಿ ಡಬ್ಬಿ ಕಟ್ಟದ ನಂದಿನಿ ಮೇಡವ್ರು ಕಳಿಸಿದ್ರಲ್ಲ ಇವನ್ನ ಬೆಂಗಳೂರಕ್ಕ ಹ್ಞೂ ರೀ ಮೇಡಮ್ ಎಲ್ಪ ಹಾಕತ್ತಾವ ನೋಡ್ರಿ ಅವು ಇವತ್ತು ಆಸಿಪಿನ ಹೊಸ್ತಾಗಿ ಕಟ್ಕೊಂಡು ಹೊಂಟ್ರಿ ಇದನ್ನ ಡಬ್ಬಿ ರೀ ಅರಿಶಿ ಅಂತ ಕಟ್ಕೊಂಡು ಹೋಗ್ಕಾಡ್ರಿ ಶಾಲೆಗೆ ಹೋಗಿ ಮುಂದೆ ಶನಿವಾರಕ್ಕೊಮ್ಮೆ ಒಟ್ಟು ಏನಾರು ಸ್ಪೆಷಲ್ ಮಾಡಿದ್ಲು ಇವತ್ತು ಇದು ಮಾಡಿದ್ಲು ಏನು ಟೊಮೆಟೊ ಬಾತ್ ಕಟ್ಕೊಂಡು ಹೋಗಿದ್ಲು ರೀ ಚಮಚಿ ಇಲ್ಲನ ಅದ್ರಾಗ ಹಾಕಿನ ಸ್ವಲ್ಪ ಹಾಕ ಇಬ್ರು ಇದ್ರದ ಮತ್ತೆ ಉಂತಾರ ಅಲ್ಲೇ ಎರಡು ಡಬ್ಬಿ ಕಟ್ಟನ್ ಹಂಗಾಗಿ ಇರ್ಲ್ತಾವ ಕಟ್ ಚಮಚಿ ಅದಾವ ನೋಡಿ ಅದ್ರಾಗ ಏನು ಅರಿಶಿ ತೊಗೊಂಬಿಟ್ಟಾಳ 2 ಕಡೆ ಚಮಚನ ನಮಗೆ ಅದಕ್ಕೆ ಕಟ್ಟಕ್ಕೆ ಬರಲಿಲ್ಲ ಅರಿಪೋಗ ನನಗೆ ಯಾಕಂದ್ರೆ ಕಿರುಡಿ ಆಗಿತ್ತದ ಕೆಳಗಿಂದ ಕಡೆಗೆ ತೆಗಿದ್ವಿ ನಾವು ಮ್ಯಾಗಿನ 2 ಕಟ್ಟಕ್ಕಿದ್ವಿ ಕೆಳಗಿಂದ ಇಡ್ಬೇಕಂತ್ರಿ ಕೆಳಗಿಂದ ಬೇಕಂತದ ಕಟ್ಟಾಕ ಮತ್ತೆ ಆಕಿನ ಕರೆದು ಕಟ್ಟಾಕತ್ಲಕ್ಕಿ ಅದ ಮ್ಯಾಗಿಂದ ನೋಡು ಅಲ್ಲಿಟ್ಟಿಲ್ಲ ಅದನ್ನು ಕೆಳಗಿಂದ ಹೌದನ್ನ ಮತ್ತೆ ಅದ್ರೊಳಗೆ ಹಾಕ್ಸಿದ್ಯಲ್ಲ ಮನ್ನ ನಾನು ಇದ್ರೊಳಗೆ ಕೆಳಗಿಂದ್ರೊಳಗೆ ಹಾಕಿದ್ದೆ ನೀನು ಹಾಂ ಮತ್ತೆ ಹಾಂ ಹಂಗೆ ಎತ್ತು ಬಿಡೋದು ಅವ್ನು ಹಿಂಗೆ ಎತ್ತಿದ್ದು ಬಂದ್ಬಿಡ್ತಾವೆ ಅಂದ್ರೆ ಇವನು ಪಿಟ್ ಅದಾವೇನಂತ ಹೇಳಿ ಇಲ್ಲ ಬರ್ತಾವ ಫಸ್ಟ್ ಸ್ಟಾರ್ಟಿಂಗ್ ಫಿಟ್ಟಿಚ್ಚು ಬರ್ತಾವ ನಾವು ಚಂದದ ಡಬ್ಬಿ ಅವು ನೋಡು ಅಷ್ಟು ಹಿಡ್ಕೊಂಡ್ಬಿಟ್ರೆ ಮುಗೀತು ಬಟ್ಟೆ ತುಂಬಕಂಪ ಬಟ್ಟೆ ತುಂಬಿಕೊಡ್ಲಿ ಒಂದು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.